ಇಲ್ಲೊಂದು ದೇವಸ್ಥಾನ ಇದೆ ಅನ್ಸುತ್ತೆ ಹಿಂದೂ ದೇವಸ್ಥಾನ ಅವ್ರು ಹೇಳಿದ್ದು. ಅಲ್ಲಿರೋದು ಆ ಕಡೆ ಇರೋದು ಬಂದು ಬುದ್ಧಿಸ್ಟ್ ದೇವಸ್ಥಾನ. ಇದು ಒಂದು ಅರ್ಥಕ್ವೇಕ್ ಆಗಿದ್ದಾಗ ಈ ಮ್ಯಾಕ್ಸಿಮಮ್ ಎಲ್ಲನೂ ಇದಾಗಿಬಿಟ್ಟಿದ್ದು. ಇವಾಗ ಮತ್ತೆ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಪ್ಲೇಸಸ್ ಹಾಗೆ ಇದೆ. ಇಲ್ಲಿದೆ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಇದು ನೋಡಿ ಬಂದು ವಾಟರ್ ಕಲರ್ ಯಾವ ಲೆವೆಲಿಗೆ ಪೇಂಟಿಂಗ್ಸ್ ಇದೆ ನೋಡಿ. ವಾವ್, ಮೆಸ್ಮರೈಸಿಂಗ್ ಆಗಿದೆ ನೋಡಿ. ಇಲ್ಲೊಂದು ಓಕೆ, ಇದು ಮೌಂಟ್ ಎವರೆಸ್ಟ್ ಇಂದ come from India. yeah, they stay like in the Pasupati. is like sadhu. Okay, ನಮ್ಮ ಇಂಡಿಯಾದಲ್ಲಿ ವಾರಣಾಸಿಯಲ್ಲಿ ನೋಡ್ತೀವಲ್ಲ ಸಾಧು, ಅವ್ರದ್ದೇ ಇದೆ ಡ್ರಾಯಿಂಗ್. ಫ್ರಮ್ ಬ್ಯಾಂಗ್ಳೂರ್. ಯಾ, ಡಾನ್ ಸೌತ್ ಕರ್ನಾಟಕ. Okay, this is Hindu temple, na? Yeah, this is Hindu Buddhist. Hindu Buddhist, okay. Together. Okay. Karnataka. ಈ ದೇವಸ್ಥಾನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಯಾವಾಗ ತೆಗಿತಾರಂತನೂ ಗೊತ್ತಿಲ್ಲ, ಇಲ್ಲಾಂದರೆ ಫುಲ್ ಟೈಮ್ ಕ್ಲೋಸ್ ಅಂತಲೂ ಗೊತ್ತಿಲ್ಲ. ಇದು ಒಂದು ಹಿಂದೂ ಬುದ್ಧಿಸ್ಟ್ ಎರಡೂ ದೇವಸ್ಥಾನ. ಅಷ್ಟೇ, ಇದು ನಿಂಗೆ ರೌಂಡ್ ಹೊಡ್ಕೊಂಡು ಬರೋದು ಅಷ್ಟೇ. ಓಕೆ, ಇನ್ನೇನು ಇಲ್ಲಿಂದ ನಾವು ನೋಡೋಣ ಬೇರೆ ಪ್ಲೇಸಿಗೆ ಹೋಗೋಣ. ಐ ಥಿಂಕ್ ನೆಕ್ಸ್ಟು ಪ್ಲ್ಯಾನ್ ಇಲ್ಲ. ಚೈನಾ ಟೌನ್ ಅಂತ ಇದೆ, ಅಲ್ಲಿ ಹೋಗೋಣ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಪ್ಲೇಸ್. ಕಠ್ಮಂಡುವಲ್ಲಿ ಒನ್ ಆಫ್ ದ ಮೇಯ್ನ್ ಪ್ಲೇಸ್ ಅಂತ ಹೇಳ್ಬೋದು. ಖಂಡಿತ ಬಂದು ವಿಸಿಟ್ ಮಾಡೋ ಅಂಥ ಪ್ಲೇಸ್. ಖಂಡಿತ ಬಂದು ವಿಸಿಟ್ ಮಾಡಿ. ಇದು ಸ್ವಯಂಭೂ ಸ್ತೂಪ ಆ್ಯಂಡ್ ಜಗನ್ನಾಥ್ ಟೆಂಪಲ್ ಎರಡೂ ವಿಸಿಟ್ ಮಾಡಿ. ಇದು ಒಂದು ಇನ್ನೊಂದು ಎಕ್ಸಿಟ್. ಇಲ್ಲಿಂದ ನೀವು ಡೈರೆಕ್ಟಾಗಿ ಕಾರಲ್ಲೇ ಬರ್ಬೋದು. ನಾನು ಬಂದು ಕ್ಲೈಮ್ ಮಾಡ್ಕೊಂಬಂದೆ, ನನಗೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ ಎಕ್ಸಿಟಲ್ಲಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇದೆ ಇಲ್ಲ ಅಂತ ಗೊತ್ತಿಲ್ಲ, ಮೇಲೆ ಸ್ತೂಪ ಮೇಲೆ ಕಣ್ಣಿದೆ. ಅದು ಬಂದು ಬುದ್ಧ ಕಣ್ಣು ಅಂತ ಹೇಳ್ತಿದ್ದಾರೆ. ನೋ ಫೈನ್ ಥ್ಯಾಂಕ್ ಯು ಮ್ಯಾಮ್. ನೋ ಐ ಹ್ಯಾವ್. ಓಕೆ, ಇಲ್ಲಿಂದ ಬುದ್ಧ ಪಾರ್ಕ್ ಅಂತ ಒಂದಿದೆ, ಅಲ್ಲೋಗೋಣ. ಅಲ್ಲಿ ವಿಸಿಟ್ ಮಾಡೋಣ ಹೇಗಿದೆ. ಅಲ್ಲಿ 3 ಬುದ್ಧ ಒಂದೇ ಥರ ಇರುತ್ತಂತೆ, ಅದನ್ನು ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಗೋಲ್ಡನ್ ಕಲರ್ ಒಂದು ಬುದ್ಧ ಇದೆ ಪಾಂಡ್ ಮಧ್ಯಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಾಯಿನ್ಸ್ ಎಸಿತಾ ಇದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಅದೊಂದು ನಂಬಿಕೆ ಅನಿಸುತ್ತೆ ಇಲ್ಲಿ ನೇರ್ಪಾಳಿ ಅವ್ರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, throwing coins? No, it's kind of a belief here that when we throw the coin in that in that bucket type. that okay. And then our wish comes true. Okay. ಅಲ್ಲಿ ಒಂದು ಇದು ಕಾಣಿಸ್ತಾ ಇದೆಯಲ್ಲ, ಒಂಥರ ಪಾಟ್ ಥರ ಇದೆಯಲ್ಲ, ಅಲ್ಲಿ ಯಾರು ಎಸಿತಾರೋ, ಇವ್ರೇನು ನೆನೆಸ್ಕೊಂಡು ಅಲ್ಲಿ ಎಸಿತಾರೋ, ಅದೇನೋ ಅಲ್ಲಿ ಬಿದ್ದರೆ ಅವ್ರಿಗೆ ಅದೊಂದು ಈಡೇರುತ್ತೆ ಅಂತ ಒಂದು ನಂಬಿಕೆ. ಕೆಳಗೆ ಬಿದ್ದರೆ ಅದು ಏನೋ ಮಾಡೋಕ್ಕಲ್ಲ, ಅಲ್ಲಿ ಎಸಿದ್ರೆ ಅದು ಬಂದು ಒಂದು ನಂಬಿಕೆ ಅಂತ, ಏನೋ ಒಂದು ಶಾಸ್ತ್ರ. ಒಂದೊಂದು ಸ್ಟೇಟ್, ಒಂದೊಂದು ಕಂಟ್ರಿ ಡಿಫ್ರೆಂಟ್ ಹತ್ರ ಹೋಗ್ತಾ, ಡಿಫ್ರೆಂಟ್ ರೀಜನಿಗೆ ಹೋಗ್ತಾ ಏನೇನೋ ನಾವು ತಿಳ್ಕೊಬೋದು. ಕಲ್ಚರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಒಂಥರ ನನಗೆ ಹೊಸ ಅನುಭವ ಅಂತ ಹೇಳ್ಬೋದು. ಚೆನ್ನಾಗಿದೆ. ನಾನು ಕಾಯಿನ್ ಎಸೆಯೋಣ ಅಂತ ಇದ್ದೀನಿ. ಕಾಯಿನ್ ನನ್ನ ಹತ್ರ ಇಲ್ಲ, ನೋಡೋಣ, ಯಾರ ಹತ್ರ ಕೇಳಿ ನೋಡ್ತೀನಿ. ಇಲ್ಲಿ ಮಾರ್ತಾ ಇದ್ದಾರೆ ಕಾಯಿನ. ಈಗ ಇಲ್ಲಿದೆ ನೋಡಿ ಕಾಯಿನ. ಈ ಕಾಯಿನೇ ನಾವು ಅಲ್ಲಿ ಎಸಿಬೇಕು. ನಾವು ಟ್ರೈ ಮಾಡಿ ನೋಡೋಣ ಒಂದ್ಸರಿ. ಎಕ್ಸ್ಕ್ಯೂಸ್ ಮಿ ಸರ್, ದಸ್ಕೋದಿದೆ ಕಾಯಿನ್. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ, ನೇಪಾಳಲ್ಲಿ ಕಾಯಿನ್ ಇರುತ್ತಾ ಇಲ್ಲ ಅಂತ ಗೊತ್ತಿರಲಿಲ್ಲ, ಬಟ್ ಕಾಯಿನ್ ಇದೆ. ಇಲ್ಲಿ ನೋಡಿ, ಇದು ಬಂದು 2 ರೂಪೀಸ್ ಅನಿಸುತ್ತೆ. ಇದು ಬಂದು 2 ರೂಪೀಸ್ ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, 2 rupees? 2 rupees. Okay, fine. I don't know. This one? 2 rupees. ಓ ಓಕೆ, ಇದು ಬಂದು 2 ರೂಪಾಯಿ. ನಾವು ಟ್ರೈ ಮಾಡಿ ನೋಡೋಣ, ಕರೆಕ್ಟಾಗಿ ಬಿದ್ದರೆ ಲಕ್ ಅಂತ. ತುಂಬ ಕಷ್ಟನೇ. ಸುಮ್ಮನೆ ಏನೋ ಒಂದು ಬೇಡ್ಕೊಂಡು ಅಲ್ಲಿ ಆಗದೆ, ಬೀಳಲಿಲ್ಲ. ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಈ ಕಲ್ಚರ್ ನನಗೆ ತುಂಬ ಇಷ್ಟ ಆಯಿತು.
ಓ ನೈಸ್ ಬ್ರೋ. ಈ ಹುಡುಗ ಒಂದು ಎಸ್ತ ಕರೆಕ್ಟಾಗಿ ಬಿತ್ತು. ಓಕೆ ಚಲೋ. ಉಪ್ಪಿಗೆ ಬಂದಿದ್ದಾರೆ ಅನಿಸುತ್ತೆ. ರಾಜಸ್ಥಾನಿಂದ ಬಂದಿದೆ ಕಾರ್ ಇದು. ಇದು ಬಂದು ಬಿಹಾರ್, ಇದು ಪಕ್ಕದಾಗೆ ಬಿಡಿ. ಇದು ನೋಡಿ, ಇದು ರಾಜಸ್ಥಾನಿಂದ ಬಂದಿದೆ. ತುಂಬ ಜನ ಕಠ್ಮಂಡು ತುಂಬ ಜನ ವಿಸಿಟ್ ಮಾಡ್ತಾರೆ. ಆ್ಯಂಡ್ ಪೊಖಾರ, ಮುಕ್ತಿನಾಥ್ ಮಾತ್ರ ತುಂಬ ಜನ ವಿಸಿಟ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಟೆಂಪಲ್ಸ್ ಬಂದು ಕಠ್ಮಂಡಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಅಂತ ಹೇಳ್ಬೋದು. ಕಠ್ಮಂಡಲ್ಲಿ ಏನಿದೆ, ಅಲ್ಲಿ ಏನಿದೆ ಅಂತ ತುಂಬ ಜನ ಬರಲ್ಲ. ತುಂಬ ಅಂದರೆ ತುಂಬ ಕಲ್ಚರ್ ನೋಡ್ಬೋದು ಇಲ್ಲಿ. ಒಂಥರ ಡಿಫ್ರೆಂಟ್ ಕಲ್ಚರ್ಸ್ ಆ್ಯಂಡ್ ಡಿಫ್ರೆಂಟ್ ಶೇಡ್ಸ್ ಆಫ್ ಅರ್ತ್ ಎಲ್ಲ ನೋಡ್ಬೋದು. ಆ್ಯಂಡ್ ಟ್ರೆಕ್ಕಿಂಗ್ ಪ್ಲೇಸ್ ಒನ್ಸ್ ಅಗೇನ್ ಆ್ಯಂಡ್ ಟ್ರೆಕ್ಕಿಂಗ್ ಪ್ಲೇಸು ಸಮೇತ ಇದೆ. ಟ್ರೆಕ್ಕಿಂಗ್ ಮಾಡೋಕ್ಕೆ ನನಗೆ ಸದ್ಯಕ್ಕೆ ಟೈಮ್ ಇಲ್ಲ, ಅಷ್ಟು ಸದ್ಯಕ್ಕೆ ಶಕ್ತಿನೂ ಇಲ್ಲ. ಖಂಡಿತ ಅದಕ್ಕಂತಲೇ ಒಂದು ದಿನ ಬರೋಣ, ಅದಕ್ಕಂತ ಒಂದು ಟೈಮ್ ಇದೆ, ಖಂಡಿತ ಬರೋಣ. ತುಂಬ ಇಲ್ಲಿ ರೀಲ್ಸ್ ನಡೀತಾ ಇದೆ ಪಕ್ಕದಾಗೆ. ಓಕೆ, ಇಲ್ಲಿಂದ ಇನ್ನೇನು ಸ್ವಯಂಭೂ ಸ್ತೂಪದಿಂದ ಸ್ವಲ್ಪ ಎಕ್ಸಿಟ್, ನಾನು ಬಂದಲ್ಲ ಅಲ್ಲಿಂದ ಆಪೋಸಿಟ್ ಒಂದು ಎಕ್ಸಿಟ್ ಇದೆ. ಅಲ್ಲಿಂದ ಅರೌಂಡ್ ಒಂದು 10 ಕಿಲೋಮೀಟರ್ಸ್ ಅಷ್ಟೇ, ಸಾರಿ 10 ಮಿನಿಟ್ಸ್ ಅಷ್ಟೇ. 10 ಮಿನಿಟ್ಸ್ ನೀವು ವಾಕಬಲ್ ಡಿಸ್ಟೆನ್ಸು. ನೀವು ಆರಾಮಾಗಿ ನಡ್ಕೊಂಬಂದರೆ 3 ಬುದ್ಧ ಸ್ಟ್ಯಾಚ್ಯೂ, ಬುದ್ಧ ಪಾರ್ಕ್ ಅಂತ ಇದೆ, ಅದೊಂದು ಪ್ಲೇಸು. ಅಲ್ಲಿಂದ ನಾವು ಅದನ್ನು ವಿಸಿಟ್ ಮಾಡೋಣ. ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ಹೈವೇ ಇದೆ, ರಿಂಗ್ ರೋಡ್ ಅಲ್ಲೇ ಇರುತ್ತೆ. ರಿಂಗ್ ರೋಡಿಂದ ನಾವು ಬೇರೆ ಪ್ಲೇಸಿಗೆ ಹೋಗೋಣ. ಅಲ್ಲಿಂದ ಹಾಗೆ ಒಂದು 10 ನಿಮಿಷ ನಡ್ಕೊಂಬಂದೆ. ಹಾಗೆ ನಡ್ಕೊಂಬಂದರೆ ಕಾಣಿಸ್ತಿದೆ 3 ಬುದ್ಧ ಪಾರ್ಕ್ ಅಂತ, 3 ಬುದ್ಧ ಸ್ಟ್ಯಾಚ್ಯೂ ಇದೆ. ಬುದ್ಧ ಪಾರ್ಕ್ ಅಂತ ಇದು ಹೆಸರು. ಒಳಗೆ ಹೋಗೋಣ. ಇದಕ್ಕೂ ಟಿಕೆಟ್ ಏನಾದರೂ ತೊಗೊಬೇಕಂದ್ರೆ ನಾನು ಹೋಗಲ್ಲ, ಯಾಕಂದರೆ ಇನ್ನೇನು ಇಲ್ಲಿಂದನೇ ಕಾಣ್ತಾ ಇದೆ. ಅದಕ್ಕೆ ಬಡ್ಜೆಟ್ ಟ್ರಾವೆಲ್ ಅಂದರೆ ಹೀಗೇ, ಏನೂ ಮಾಡೋಕ್ಕಾಗಲ್ಲ. ಟಿಕೆಟ್ಸ್ ಏನೂ ಇಲ್ಲ, ಸುಮ್ಮನೆ ಹಾಗೆ ಫ್ರೀಯಾಗಿ ಬರ್ಬೋದು ಒಳಗೆ. ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ತುಂಬ ಕ್ರೌಡ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ರೌಡು ಕಾಣಿಸ್ತಾ ಇದೆಯಾ? ಸುತ್ತ ಕ್ರೌಡೆ, ತುಂಬ ಕ್ರೌಡ್ ಇದೆ. ಇಲ್ಲೆಲ್ಲಾದರೂ ಕುತ್ಕೊಂಡ್ಬಿಡೋಣ. ಚೆನ್ನಾಗಿದೆ, ಬಂದು ವಿಸಿಟ್ ಮಾಡೋಂಥ ಪ್ಲೇಸೇ. ಸ್ವಯಂಭೂ ಸ್ತೂಪದಿಂದ ಒಂದು 10 ಮಿನಿಟ್ಸ್ ನೀವು ನಡ್ಕೊಂಬಂದರೆ ರೈಟ್ ಸೈಡ್ ಅಂತಿರುತ್ತೆ. ಇಲ್ಲಾಂದರೆ ಗೂಗಲ್ ಮ್ಯಾಪ್ ಇದೆ, ಗೂಗಲ್ ಮ್ಯಾಪಿಗೆ ಹಾಕಿ ನೋಡಿ. ಈ ಕಡೆ ರಿಂಗ್ ರೋಡ್ ಸೈಡ್ ಇದೆ. ಬಂದಿದ ತಕ್ಷಣ ಈ ಪ್ಲೇಸ್ ಸಿಗುತ್ತೆ. ಇದನ್ನು ನೋಡಿಕೊಂಡು ನೀವು ರಿಂಗ್ ರೋಡ್ ಬಂದಿದ ತಕ್ಷಣ ನಿಮಗೆ ಬಸ್ ಅವೈಲಬಿಲಿಟಿ ಎಲ್ಲ ಥರ ಇರುತ್ತೆ. ಇಲ್ಲಿಂದ ನೀವು ಲಲಿತ್ಪುರ ಹೋಗೋದು ಚಾನ್ಸಸ್ ಇದ್ದರೆ, ಪಶುಪತಿನಾಥ್ ಟೆಂಪಲ್ ಏನಾದ್ರು ಹೋಗ್ತೀರಾ ಅಂದರೆ, ಇಲ್ಲಾಂದರೆ ಇಲ್ಲಿಂದ ಭಕ್ತಿಪುರ ಹೋಗ್ತೀರಾ ಅಂದರೆ ಇಲ್ಲಿಂದ ಬಸ್ಸಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಇಲ್ಲಿಂದ ನೀವು ಯಾವ ಮೂಲೆಗೆ ಬೇಕಾದ್ರೂ ಹೋಗ್ಬೋದು ಕಠ್ಮಂಡುಗೆ. ತುಂಬ ಚೆನ್ನಾಗಿದೆ. ಇಲ್ಲ ಮುಂದೆ ಕಾಣಿಸ್ತಾ ಇರೋದು ರಿಂಗ್ ರೋಡು. ಹಿಂಗೆ ಈ ಕಡೆ ಹೋದರೆ ಲಲಿತ್ಪುರ, ಭಕ್ತಿಪುರ, ಪಶುಪತಿನಾಥ್ ಟೆಂಪಲ್ಗೆಲ್ಲ ಈ ಕಡೆ ಹೋಗೋದು. ಓಕೆ, ನಾನು ತುಂಬ ತೆಗಿಯೋಕ್ಕಲ್ಲ ವೀಡಿಯೋಸ್, ಯಾಕಂದರೆ ಮೆಮೊರಿ ಫುಲ್ ತುಂಬ ಹೋಗ್ಬಿಟ್ಟಿದೆ. ನಾನದು ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡೋದು ಮರ್ತೋಗ್ಬಿಟ್ಟೆ. ಇನ್ನೂ ಒಂದು 20 ಮಿನಿಟ್ಸ್ ತೆಗಿಬೋದು. 20 ಮಿನಿಟ್ಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನನಗೂ ತೆಗೆಯೋದು. ಓಕೆ, ನೋಡೋಣ ನಿಮಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಈ ಪ್ಲೇಸು. ಇದು ಹೆಸರು ಬಂದು ಬುದ್ಧ ಪಾರ್ಕ್. ಸ್ವಯಂಭೂ ಟೆಂಪಲಿಂದ ಒಂದು 10 ನಿಮಿಷ ನಡ್ಕೊಂಬರ್ಬೇಕಷ್ಟೆ.